ಏಳು ಜನ ಬಾಲಿಯರ ಕೊಡಕ್ಕೆ ತನ್ನ ವೀರಬಾಣವನ್ನು ಬಿಟ್ಟು ಛಿದ್ರಗಳನ್ನು ಕೆಡವಿ ಮತ್ತೆ ಮೇಣಿನ ಬಾಣನ್ನ ಬಿಟ್ಟು ಅವನ್ನ ಮುಚ್ಚಿ ಅವರಿಗೆಲ್ಲ ಸಮಾಧಾನಪಡಿಸಿ ಮಹಾಮನೆಗೆ ಬಂದು ಅಕ್ಕನ ಜೊತೆಯಲ್ಲಿ ಒಂದಿಷ್ಟು ಮನಸ್ತಾಪ ಮಾಡ್ಕೋತಾನೆ. ನಮಗೆ ಯಾರು ಏನ್ರಿ ಅಂದ್ರೆ ಮನುಷ್ಯಗೆ ನೋವು ಆಗ್ತದಲ್ಲ. ಎದ್ರಾಗಾರ ನಾವು ಕಮ್ಮಿದ್ದೇವು ಅಂದ್ರೆ ಕಮ್ಮಿ ಇದ್ದದ್ದ ಎತ್ತಿ ಮಾತಾಡುವಂಥ ಚಟ ಅದ ಜನರಿಗೆ, ಅವ್ರ ನೇಮ ಅದ, ಏನು ಮಾಡೋದು. ಹಾಗಾಗಿ ಬೀರಲಿಂಗೇಶ್ವರ ಅಕ್ಕನ ಹತ್ರ ಬಂದು ಅವ್ರು ಆಡಿದಂಥ ಮಾತುಗಳೆಲ್ಲ ತೋಡಿಕೊಳ್ತಾನೆ. ಅಕ್ಕ ಹೇಳಿದ್ಲು, ಅವನ ಬಗ್ಗೆ ಆಕಿಗೂ ಕೂಡ ಬಹಳ ನೋವಾಯಿತು. ಹೇಳಾಕಕ್ಕೆ ನಾಲ್ಗೆ ಶಬ್ದನ ಹೊರಡಲ್ಲ, ಅಷ್ಟು ದುಃಖ ಉಮ್ಮಳಿಸಿ ಬಂತಂತಕಿಗೆ. ಆದರೆ ಬೀರದೇವರ ಅದನ್ನೆಲ್ಲ ಕೇಳಿ ಎದೆ ಉಬ್ಬಿಸಿ ಹುಬ್ಬುಗಳನ್ನ ಮೇಲಕ್ಕೆತ್ತಿ, ತುಂಬಿದ ವಯಸ್ಸ ಒಂದು 18-19 ಯುವಕ, ಅವಾಗೇನೂ ಕಿಮ್ಮತ್ ಅನ್ಸಂಗಿಲ್ರಿ, ಬೇಕಾದಿರ್ಲಿ ಅದು. ಅದನ್ನೆಲ್ಲ ಕೇಳಿವ ಅವನ ಅಹಂಕಾರ ನಷ್ಟ ಮಾಡಿ ಅವನ ಸೊಕ್ಕೆಲ್ಲ ಅಳೆದು ಮಗಳನ್ನ ತಗೊಂಡು ಬರ್ತೀನಿ ಅಂತ ಅಕ್ಕನಿಗೆ ಪ್ರತಿಜ್ಞೆ ಮಾಡಿದ. ನಿನ್ನೆ ಹೌದಲ್ರಿ, ಪ್ರತಿಜ್ಞೆ ಮಾಡ್ಯಾನ. ಮಾಯಕ್ಕ ದೇವಿಗೆ ಮತ್ತೊಂದಿಷ್ಟು ಭಯ ಆತು. ಅಪ್ಪ, ಸಿಂಹಗಳಿರುವಂಥ ಸ್ಥಳದಲ್ಲಿ ಒಂದು ಆಕಳ ಹೋಗಿ ಸಿಕ್ತು ಅಂತಂದ್ರೆ ಮರಳಿ ವಾಪಸ್ ಬರ್ಲಿಕ್ಕೆ ಸಾಧ್ಯ ಏನು? ತೋಳುಗಳ ಹಿಂಡಿನಲ್ಲಿ ಆಡ ಹೋಗಿ ಸಿಕ್ಕೊಂಡ್ರೆ ಮರಳಿ ಪ್ರಾಣ ಸಿಗುತ್ತ? ಅದೇನದು? ಮುಂಗಶಿಯ ಮಧ್ಯದಲ್ಲಿ ಶರ್ಪ ಒಂದು ಗಂಟೆ ಬಿದ್ದರೆ ಪ್ರಾಣ ರಕ್ಷಣೆ ಆಗುತ್ತದ? ಯಪ್ಪ, ಬಹಳ ದುಷ್ಟದ ನಾವ, ಅಲ್ಲಿ ಹೋಗಲಿಕ್ಕೆ ನಿನಗೆ ಸಾಧ್ಯ ಹೇಗಾಗ್ತದ? ಅದಕ್ಕೆ ನನಗೊಂದು ಒಳ್ಳೆ ವಿಚಾರ ಬಂದಿದೆ. ಅದು ವಿಚಾರ ಏನು ಅಂತಂದ್ರೆ, ಮನುಷ್ಯ ಜೀವನದಲ್ಲಿ ಹರಿಹರ ಬ್ರಹ್ಮಾದಿಗಳ ಸಹಿತ ಈ ಮನುಷ್ಯ ರೂಪ ತಗೊಂಡು ಭಗವಾನ ಶ್ರೀಕೃಷ್ಣ ಪರಮಾತ್ಮ 10 ಅವತಾರ ತಗೊಂಡ. ಜಗಜ್ಜನನಿ ಆದಿಶಕ್ತಿ ಪಾರ್ವತಿ ಆಕಿನೂ ಕೂಡ 10 ಅವತಾರ ತಗೊಂಡ್ಳು. ಈ ಜಗತ್ ಕಲ್ಯಾಣ ಮಾಡಬೇಕಾಗಿತ್ತಂದ್ರೆ ನರರೂಪ ಅಲ್ಲದೆ ಬೇರೆ ರೂಪದಲ್ಲಿ ಏನೂ ಮಾಡಕ್ಕೆ ಸಾಧ್ಯ ಇಲ್ಲ. ನಾವುಗಳು ಕೂಡ ಈ ಧರೆಯನ್ನ ಪಾವನಗೊಳಿಸುವ ಸಲುವಾಗಿ ದುಷ್ಟರನ್ನು ಸದೆಬಡಿಸಿ ಶ್ರೇಷ್ಠರಿಗೆಲ್ಲ ಮೇಲೆತ್ತಿ ತಂದು ಧರ್ಮವನ್ನು ರಕ್ಷಣೆ ಮಾಡಲಿಕ್ಕಾಗಿ ನಾವು ಬಂದವರು. ಆದ್ರೆ ಜೀವನದಲ್ಲಿ ನಾವು ಪ್ರಪಂಚ ಮತ್ತು ಪಾರಮಾರ್ಥ, ಜೀವನಕ್ಕೆ 2 ಗುರಿಗಳು, ದಾರಿಗಳು. ಜೀವನ ಸುಗಮವಾಗಿ, ಸಂತೋಷವಾಗಿ, ಯಶಸ್ವಿಯಾಗಿ, ಆಯುರಾರೋಗ್ಯವಾಗಿ, ಭೋಗಭಾಗ್ಯವಾಗಿ ಏನೋ ಒಂದು ಕಾರ್ಯ ನಾವು ನೆರವೇರಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಮೂಲ ಸದ್ಗುರುವಿನ ಕೃಪಾ ಬೇಕಪ್ಪ. ಲಕ್ಷದಾಗಿಡ್ರಿ, ಬಹಳ ಮಾರ್ಮಿಕವಾದಂಥ ವಿಷಯ ಅದ. ನೀವೇನ ಮಾಡ್ರಿ, ಆದ್ರೆ ಮನೆಯೊಳಗ ಜನ್ಮ ಕೊಟ್ಟ ತಾಯಿ ತಂದಿಗಳನ್ನ ಕೇಳಿ ಮಾಡಬೇಕು ಒಂದೇದು. ಆ ಬಳಿಕ ಸದ್ಗುರುಗಳನ್ನ ಕೇಳಿ ಮಾಡಬೇಕು. ಮತ್ತು ಸದ್ಗುರುಗಳ ಕೇಳಿ ಮಾಡ್ಕೋಬೇಕಾಗಿತ್ತಂದ್ರೆ ಅವರ ನಾವು ಅನುಯಾಯಿ ಆಗ್ಬೇಕಾಗ್ತದ, ಶಿಷ್ಯರಾಗಬೇಕಾಗ್ತದ, ಅವರು ಭಕ್ತರಾಗಬೇಕಾಗ್ತದ.
ಗುರುವಿನ ವ್ಯತಿರಿಕ್ತವಾಗಿ ಜಗತ್ತಿನೊಳಗೇನೂ ಸಾಧಿಸಕ್ಕಾಗಲ್ಲ ತಮ್ಮ. ಆದ್ದರಿಂದ ಮೊದಲಿಗೆ ನಾವು ಗುರು ಕೃಪಾ ಪಡ್ಕೋಬೇಕು. 6 ಶಾಸ್ತ್ರ, 4 ವೇದ, 108 ಉಪನಿಷತ್, 14 ಪುರಾಣಗಳೆಲ್ಲ ಏನ್ ಪ್ರಮಾಣ ಕೊಡ್ತಾವಂತಂದ್ರೆ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಯದ ಮುಕ್ತಿ. ಒಬ್ಬರು ಹೇಳ್ತಾರೆ, ಬಹುಶಃ ಇದನ್ನ ಅಲ್ಲಂ ಪ್ರಭುಗಳೇ ಬರೆದಿರಬಹುದು. ಎತ್ತ ನೋಡಲು ಪರ ಬ್ರಹ್ಮವಧು ಸುತ್ತಮುತ್ತಲು ತಾ ತುಂಬಿಹುದು, ಹಿಂದೆ ನೋಡಲು ತಾ ಬಂದಿಹುದು, ಮುಂದೆ ನೋಡಲು ತಾ ನಿಂತಿಹುದು. ಬಹಳ ಸುಂದರ ಗೀತೆ ಅವ್ರದ್ದು. ದಾಸ ಸಾಹಿತ್ಯದಲ್ಲಿ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ನಿಜಗುಣವರ ಶಾಸ್ತ್ರದಲ್ಲಿ ಕೂಡ ಮೊನ್ನೆ ಹೇಳಿದ್ನಲ್ಲ, ಗುರುವಚನೋಪದೇಶವ ನಾಲಿಸಿದಾಗಳಹುದು ಅಂತ ಕೈವಲ್ಯ ಪದ್ಧತಿಯ ಮೊದಲನೇ ಪದ್ಯ ಇದು. ಆ ಬಳಿಕ ಅದರೊಳಗೆ ಹೇಳ್ತಾರವರು, ನಗರೋರಧಿಕಂ, ನರರೋಳು ಅಧಿಕವಾದಂಥವನು ಯಾರು ಅಂತಂದ್ರೆ ಸದ್ಗುರುನಾಥ. ಮೊನ್ನೆ ನಮ್ಮ ನಾನಗೌಡರು ಕೂಡ ಈ ಸಂಚಾಲನೆ ಮಾಡತಕ್ಕಂಥಲ್ಲಿ ಒಂದು ಶಬ್ದ ಉದ್ಬೋಧನೆ ಮಾಡಿದರು. ಗುರುವಚನದಕ್ಕಿಂತಲೂ ಅಧಿಕ ಸುಧೆ ಉಂಟೆ. ಸದ್ಗುರುವಿನ ಕೃಪಾ ಅವರ ಆಶೀರ್ವಾದ ಆಯಿತು ಅಂತಂದ್ರೆ ನಮ್ಮ ಜೀವನದಲ್ಲಿ ನೀವು ಯಾವ ಕೆಲಸಕ್ಕೂ ಕೂಡ ಕೈ ಹಾಕಿದ್ರೆ ಅದು ಯಶಸ್ವಿಗೊಳ್ಳುತ್ತೆ. ಇನ್ನೊಂದು ನಿಮಗೆ ಹೇಳಬೇಕಾದ್ರೆ, ದೇವರಿಗೆ ಮತ್ತು ಗುರುವಿಗೆ ಏನು ವ್ಯತ್ಯಾಸ ಅಂತ ಕೇಳಿದರೆ, ದೇವರು ನಾವು ದುಡ್ಕೊಂಡಂಗೆ ನಮಗೆ ವರ ಕೊಡ್ತಾನೆ. ಈಗೇನು ಜಗತ್ತಿನೊಳಗೆ ದೇವರು ಅದಾರಲ್ಲ, ಇವರೆಲ್ಲರೂ ನಾವು ಯಾವ ರೀತಿಯಾಗಿ ಎದಕ್ಕಾಗಿ ದುಡ್ಕೋತೀವಿ ಆ ವರವನ್ನ ನಮಗೆ ಕೊಟ್ಟು ಕರುಣೆ ಮಾಡ್ತಾರೆ. ತಾಯಿ ತಂದೆಗಳು ಜನ್ಮ ಕೊಡ್ತಾರೆ, ಆದರೆ ಜನ್ಮದಿಂದ ಮುಕ್ತನನ್ನಾಗಿ ಮಾಡಲಿಕ್ಕೆ ಬರುವುದಿಲ್ಲ. ಜನನ ಮರಣ, ಹುಟ್ಟು ಸಾವು, ಅಜ್ಞಾನ ಅಂಧಕಾರ, ಇದು ಎಂದೆಂದೂ ಯಾವ ತಾಯಿ ತಂದೆಗಳು ಮತ್ತು ದೇವರಿಂದ ಕೂಡ ಸಾಧ್ಯ ಇಲ್ಲ. ಇದನ್ನ ಯಾರು ಕಳೀತಾರಪ್ಪ ಅಂತ ಕೇಳಿದರೆ ಸದ್ಗುರುನಾಥ. ಸದ್ಗುರುನಾಥ ರಾಮಾದಿ ದೇವತೆಗಳ ಮೊದಲುಗೊಂಡು ಕೃಷ್ಣ ಸಾಕ್ಷಾತ್ ವಿಷ್ಣು ಅವತಾರಿದ್ದರೂ ಕೂಡ ಕೃಷ್ಣ ಅವತಾರದಲ್ಲಿ ಸಾಂದೀಪ ಮುನಿಗಳನ್ನ ಗುರು ಮಾಡಿಕೊಂಡ. ರಾಮ ಸಾಕ್ಷಾತ್ ಪುರುಷೋತ್ತಮರಾಗಿದ್ದರೂ ಕೂಡ ವಶಿಷ್ಠ ಗುರುಗಳನ್ನ ಮಾಡಿಕೊಂಡ. ತಮ್ಮ, ಅದಕ್ಕಾಗಿ ಜಗತ್ತಿನೊಳಗೆ ಸದ್ಗುರುನಾಥ ಪರಮ ಪಾವನ ಮೂರ್ತಿ, ಅವನ ಕೃಪಾ ಇತ್ತಂದ್ರೆ ದೇವರು ಮತ್ತು ಗುರು ಒಂದೇ ರೂಪದಲ್ಲಿರುತ್ತಾರೆ, ಒಂದೇ ರೂಪದಲ್ಲಿರುತ್ತಾರೆ. ಆದ್ರೆ ಸದ್ಗುರು ಕೊಡತಕ್ಕಂಥ ಆಶೀರ್ವಾದ ಜಗತ್ತಿನೊಳಗೆ ಯಾರಿಗೂ ಕೊಡ್ಲಕ್ಕ ಬರುವುದೇ ಇಲ್ಲ. ಆದ್ದರಿಂದ ಅವ್ರು ಹೇಳ್ತಾರೆ, ಏನು ಹೇಳ್ತಾರೆ ಅಂತಂದ್ರೆ, ಅವ ಸದ್ಗುರು ಏನು ಕೊಡ್ತಾನಂದ್ರೆ ಭೋಗ ಮೋಕ್ಷ, ಮೋಕ್ಷ ಸಂಪದ ಜಗತ್ತಿನೊಳಗೆ ಯಾರಿಗೆ ಕೊಡ್ಲಿಕ್ಕೆ ಬರಲ್ಲ, ಸದ್ಗುರುನೇ ಒಬ್ಬ ಸಮರ್ಥ ಅಂಥೇಳಿ ಮಾಯಕ್ಕ ದೇವಿ ತನ್ನ ತಮ್ಮನಿಗೆ ಹೇಳಕತ್ತಿದ್ದಾಳೆ. ಇದೆಲ್ಲರ ಗಮನದಲ್ಲಿಟ್ಕೋಬೇಕು. ನಮ್ಗೆ ಎಷ್ಟು ದಿನಗಳಾಗ್ಯಾವ ಅದನ್ನು ಲೆಕ್ಕ ಮಾಡ್ರಿ. ನಾವೆಲ್ಲರೂ ಗುರುಪುತ್ರ ಅದೀವಿಲ್ಲ. ನೀವೆಷ್ಟು ಶ್ರೀಮಂತರಿದ್ರು, ವಿದ್ಯಾವಂತರಿದ್ರು, ನೀವು ದೇಶವನ್ನೇ ಆಳತಕ್ಕಂಥ ರಾಜರ ಮಹಾರಾಜರಾಗಿದ್ದರೂ ಕೂಡ ಈ ನರಜನ್ಮ ಪಾವನ ಆಗಬೇಕಾಗಿತ್ತು ಅಂತಂದ್ರೆ ಶೀಘ್ರವಾಗಿ ಬೇಗ ತಡ ಮಾಡದೆ ಹಗಲ ರಾತ್ರಿ ಅಲ್ಲಾರ್ದನ್ನ ಒಬ್ಬ ಯೋಗ್ಯ ಗುರುಗಳನ್ನು ಹುಡುಕಿ ಅವನ ಸನ್ನಿಧಾನದಾಗ ಹೋಗಿ ಅವನ ಹಸ್ತ ತಲೆ ಮ್ಯಾಗ ಬಿತ್ತಂದ್ರನ
ನಾವು ಮನುಷ್ಯರಾಗಿ ಬಂದದ್ದು ಸ್ವಾರ್ಥಕತೆಯಾಗುತ್ತದೆ. ಹಿಂಗೆ ಹೋದ್ರಿ ಅಂತಂದ್ರೆ ನಿಮ್ಮದು ಅಳೋದು, ಕಷ್ಟ, ದುಃಖ, ಹುಟ್ಟು ಸಾವುಗಳ ಈ ಬಂಧನ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಮನುಷ್ಯ ಜೀವನದಲ್ಲಿ ಎನ್ನುವಂಥ ಮಾತನ್ನು ತಮಗೆಲ್ಲ ಹೇಳುತ್ತೆ. ಗಾಢವಾದಂಥ ಅಜ್ಞಾನದ ಬೇರೆ ಸಮೇತವಾಗಿ ಕಿತ್ತಿ ಒಗೆಯುವ ಸಾಮರ್ಥ್ಯ ಅದು ಗುರುವಿನ ವ್ಯತಿರಿಕ್ತವಾಗಿ ಜಗತ್ತಿನೊಳಗೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ತಾಯಿ ತಂದೆಗಳೇ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಸೂರಮ್ಮ ಮಾಯಕ್ಕ ದೇವಿ ಬೆಳ್ಳಿಗಿರಿಯಲ್ಲಿ ಹೇಳಿದ್ಲು, ತಮ್ಮ ಬೀರೇಶ ಅಂತಃಕರಣದಿಂದ ಅಕ್ಕನ ಮಾತನ್ನ ಸ್ವೀಕರಿಸ್ತಾ ಇದ್ದಾನೆ. ಅವಾಗ ಕೇಳ್ತಾನವ, ಅಂಥ ಸಮರ್ಥ ಗುರು ಬೇಕಲ್ಲ, ಸಮರ್ಥ ಗುರು ಬೇಕಲ್ಲ. ಗುರುಗಳಂಗೆ ಕಾಣಿಸೋರು ಜಗತ್ನಾಗ ಬಹಳ ಮಂದಿ ಅದಾರ, ಸಾಧುರಂಗೆ ಕಾಣಿಸೋರು ಬಹಳ ಮಂದಿ ಅದಾರ. ಆದ್ರೆ ನಿಜವಾದಂಥ ಸಾಧು ಸಿಗೋದು ಕಠಿಣದಲ್ಲ, ಭಾಳ ಕಠಿಣ ರೀ ಸಾಧು ಸಿಗೋದು, ಗುರು ಸಿಗುವುದು. ಎಲ್ಲೇ ಒಬ್ಬಿರ್ತಿರ್ತಾನವ, ಅವ ಹೇಳ್ತಾನ, ಕೋಟಿಗೊಬ್ಬ ಶರಣ, ಸಾವಿರಕ್ಕೊಬ್ಬ ಭಕ್ತ. ಈ ಕಡೆ ಗೀತಾ ಹೇಳ್ತದೆ, ಮನುಷ್ಯಾಣಾಂ ಸಹಸ್ರೇಷು ಅರ್ಜುನ, ಸಾವಿರ ಸಾವಿರ ಮನುಷ್ಯರಲ್ಲಿ ಒಬ್ಬ ವಿವೇಕಿಯಾಗಿ ಜ್ಞಾನ ಪಡಿಬೇಕು ಅನ್ನುವಂಥ ಸುಶೀಲನಾಗಿ ಸದ್ಗುಣ ಸಂಪನ್ನನಾಗಿ ವಿಚಾರ ಮಾಡ್ತಾನೆ. ಅಂತ ವಿಚಾರ ಮಾಡುವ ಸಾವಿರ ಮನುಷ್ಯರೊಳಗೆ ಒಬ್ಬ ಜ್ಞಾನ ಪಡಿತಾನ. ಜ್ಞಾನ ಪಡೆದ ಸಾವಿರ ಮನುಷ್ಯರೊಳಗೊಬ್ಬ ನನ್ನ ಸ್ವರೂಪ ಕಾಣ್ಕೋತಾನ. ಎಲ್ಲರಿಗೂ ಹಂಗಾಗಲ್ಲ ಅಂತ ಹೇಳ್ತಾನ. ಇದು ಭಾಳ ಹೈರಾಣದ ರೀ, ಹೈರಾಣದ. ಇನ್ನೊಂದು ಮಾತು ಏನಂದ್ರೆ, ಅವ್ರೇನು ಹೇಳ್ತಾರೆ, ಗುರುಪುತ್ರರ ಮುಂದೆ ಈ ಮಾತು ಹೇಳಬೇಕು ಅಂತ ಹಿಂಗೂ ಕೂಡ ಪ್ರಮಾಣ ಕೊಟ್ಟಾರ ಅದಕ್ಕೆ. ಯಾಕಂದ್ರೆ ಗಂಡನ ಮಾಡಿಕೊಂಡಂತ ಮಗ ಅವರು ಗ್ರಸ್ತ ಜೀವನದವ್ರು ಇದ್ರಂದ್ರನ ಗಂಡನ ಸುಖ ದುಃಖಗಳೆಲ್ಲ ಹಂಚ್ಕೊಳಕ್ ಬರ್ತದೆ. ಆ ಬಳಿಕ ಗಂಡನ ಸುಖನೇ ಇಲ್ಲದವ್ರ ಮುಂದೆ ಅದನ್ನು ಹೇಳಿದ್ರೆ ಅರ್ಥ ಆಗ್ತದೇನಪ್ಪ, ಮುತ್ತಿ ಆಗ್ತದೇನು? ಆಗಲ್ಲ. ಅದಕ್ಕೆ ಅವ್ರು ಹಾಡ್ತಾರೆ, ಗಂಡನ ಸುಖವ ಎನಗ ತೀರಿತವ್ವ, ನೆರಮನಿ ಸೂಳ್ಯರ ಅಂಜಿಕೆ ಬಾಳ. ಗಂಡನ ಸುಖವ ಯವ್ವ, ಗಂಡನ ಸುಖವ ಎನಗ ತೀರಿತವ್ವ, ಭವನಿಗೆ ನೋವ ನೆರಮನಿ ಸೂಳರ ಅಂಜಿಕೆ ಬಾಳವ್ವ. ಗಂಡ ಕೆಟ್ಟವನವ್ವ, ನೆರಮನಿ ಸೂಳರ ಅಂಜಿಕೆ ಬಾಳವ್ವ. ಗಂಡನ ಸುಖವ ಆರು ಮಂದಿಯರು ನೆಗೆಣಿದೇರವ್ವ, ಆರು ಮಂದಿಯರು ನೆಗೆಣಿದೇರವ್ವ, ಕಲೆ ಕಣ್ಣಿರವ್ವ, ನನ್ನ ಕಂಡರೆ ಮಣ್ಣು ಗೂಡರವ್ವ. ಆರು ಮಂದಿಯರು ನೆಗೆಣಿದೇರವ್ವ, ಕಲೆ ಕಣ್ಣಿರವ್ವ, ನನ್ನ ಕಂಡರೆ ಮಣ್ಣು ಗೂಡರವ್ವ. ದೇಶದಿಕ್ಕು ಪಾಲಾಗಿ ಹೋದರವ್ವ, ದೇಶದಿಕ್ಕು ಪಾಲಾಗಿ ಹೋದರವ್ವ, ದೇಶದಿಕ್ಕು ಪಾಲಾಗಿ ಹೋದರವ್ವ, ಒಬ್ಬಳುದೇನವ್ವ, ನೆರಮನಿ ಸೂಳರ ಅಂಜಿಕೆ ಬಾಳವ್ವ. ಗಂಡ ಕೆಟ್ಟವನವ್ವ, ನೆರಮನಿ ಸೂಳರ ಅಂಜಿಕೆ ಬಾಳವ್ವ. ಗಂಡನ ಸುಖವ ಯವ್ವ, ಗಂಡನ ಸುಖವ
ನೆರಮನೆ ಸೂಳರ ಅಂಜಿಕೆ ಬಾಳುವ ಅವನಿಗೆ ನೋವ ನೆರಮನೆ ಸೂಳರ ಅಂಜಿಕೆ ಬಾಳ ನೆರಮನೆ ಸೂಳರ ಅಂಜಿಕೆ ಬಾಳ ನೆರಮನೆ ಸೂಳರ ಅಂಜಿಕೆ ಬಾಳುವ ಶಿವಸಾಂಬ ಜಯ ನಮ ಪಾರ್ವತಿ ಭಜ ಶಿವ ಹರ ಹರ ಮಹಾದೇವ ವೀರಲಿಂಗೇಶ್ವರ ಮಹಾರಾಜ ಕಿ ಅಭಿನವ ಸಿದ್ಧರತ್ನ ಮಧುಗುಂಡೇಶ್ವರ ಮಹಾರಾಜ ಕಿ ಗವಾಯಿಗಳವರಿಗೆ ಭಾಳ ಚೆನ್ನಾಗಿ ಹಾಡಿದರು ಗೀತೆ. ಕಡಿಕೋಳದ ಮಡಿವಾಳಪ್ಪನವರ ಹಾಡು. ಪುಟ್ಟಿ ಮೊಬೈಲ ಬಂದ್ ಮಾಡು, ಕಾಲ ಸೀದಾ ಮಾಡ್ಕೋ, ಬಂದ್ ಮಾಡಿ ಇಡೋದು, ಸ್ವಿಚ್ ಆಫ್ ಮಾಡೋದನ್ನ. ಅಮ್ಮ ನಿನಗೆ ಪುರಾಣ ಕೇಳಕ್ ತಂದಳ ಬೇ ಪುಟ್ಟಿ, ಈ ಕಡೆ ನೋಡಮ್ಮ. ಮೊಬೈಲ್ಗಳು ಕೊಡ್ಬೇಡ್ರಿ ಮಕ್ಳ ಕೈಯ. ತಿನ್ನ ಅದೇ ಅಲಿಬಿ ತಿನ್ನ, ಮತ್ತು ನಿಮ್ಮದು ನೀವು ಬಿಡವಲ್ಲ. ಏನು ಮಾಡೋದು? ನಿಮ್ಮ ಮಕ್ಕಳಿಗೆ ನೀವೇ ಹಾಳು ಮಾಡ್ತೀರಿ. ನಂದೇನು ಇನ್ನೊಂದು 15 ದಿನ ಇರ್ತೀನಿ, ಹೋಗ್ಬಿಡ್ತೀನಿ ನಾ. ಮುಂದೆ ಯಾರು ಮುಂದೆ ಕೂತ್ಕೊಂಡಿರ್ತಿರ್ತೀರಿ, ಹೋಗಿ ಮಾತೇ ಕೇಳವಲ್ಲ, ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ, ತಲೆನೇ ಸರಿ ಇಲ್ಲ, ಹೇಳಿದ ಮಾತು ತಲೆ ಕೊಂಡ್ರಂಗಿಲ್ಲ, ಅಭ್ಯಾಸ ತಲೆಗೆ ಹತ್ತಲ್ಲ ಅಂತ ಹೇಳ್ತಿರ್ತೀರಿ. ಏನು ಮಾಡ್ಬೇಕು ಅವಾಗ ಅವರೆಲ್ಲ? ಮೊದಲು ನೀವು ಬಹಳ ಸಾವಧಾನ ಜಾಗೃತಿಯಾಗಿರ್ಬೇಕು. ಮಕ್ಕಳಿಗೆ ವಿದ್ಯಾ ಸಂಸ್ಕಾರದ ಕಡೆ ರೊಟ್ಟಿ ಸಹಿತ ಶೇವಿ ಹತ್ತು ಬೇಡದ ನಿಮ್ಮ ಮಕ್ಕಳು ಚೆನ್ನಾಗಿ ಆಗೋ ತನಕ ಹಿಂಗಿರಬೇಕದು. ಬರೀ ಶಾಲೆ ಮಾಸ್ತರ್ಗಳು ಜವಾಬ್ದಾರಿ ಹಾಕಿ ಅವರಿಗೆ ಕಣ್ಕಿಸ್ತೀರಿ. ಏನು ಮಾಡ್ತೀನಿ? ಸರ್ಕಾರ ಪಗಾರ ತೊಗೊಂಡು ನನ್ನ ಮಕ್ಕಳಿಗೆ ಕಲಿಸಲತ್ತ. ಅವ್ರ ಬಲ್ಲಿ ಇರೋದು 6 ತಾಸು, ನಿಮ್ಮ ಬಲ್ಲಿ ಇರೋದು ಎಷ್ಟು ತಾಸು? 24ನಾಗ ನಿಂಬಲ್ಲಿ ಎಷ್ಟು ತಾಸು ಇರ್ತಾರೆ ಅವರು? 18 ತಾಸು ನಿಮ್ಮಲ್ಲಿ ಇರ್ತಾರೆ. ಶಾಲೆಗೆ 6 ತಾಸು ಇರ್ತಿರ್ತಾರೆ ಮಕ್ಕಳು. ಜವಾಬ್ದಾರಿ ಅಲ್ಲಿ ಹಾಕ್ತೀರಿ. ಹಾಗಲ್ಲದು, ನಮ್ಮ ಜವಾಬ್ದಾರಿ ನಮ್ಮ ತಲೆ ಮೇಲೆ ಇರಬೇಕು ಅಂತ ಹೇಳ್ತಾ ಅವ್ರೇನು ಪದ ಹಾಡಿದ್ರೇವ? ಗಂಡನ ಸುಖವ ಎನಗತೀರಿತವ್ವ ಭವ. ಎಂಥ ಶಬ್ದದ ನೋಡಿರೋದು. ಭವ ನೀಗಿದೆ ನವ್ವ. ಭವ ಅಂದ್ರೆ ದುಃಖ, ಮತ್ತೇನಿಲ್ಲ. ಆ ದುಃಖದಿಂದ ನೀಗಿದೆ. ಆದ್ರೆ ಆ ದುಃಖ ನೀಗೋಕ್ಕಿಂತ ಮುಂಚಿತ, ಗಂಡನ ಕೂಡಕ್ಕಿಂತ ಮುಂಚಿತ ಎಷ್ಟು ಸುಳ್ಯರ ಅಂಜಿಕೆ ನನಗ. ಶಬ್ದ ಲೌಕಿಕದ, ಆದರೆ ವಿಷಯ ಮಾತ್ರ ಪಾರಮಾರ್ಥಿಕದ. ನೆರ್ಮನಿ ಸುಳ್ಯರದ್ರೆ ಯಾರಲ್ಲ? 6 ಮಂದಿ ನೆಗೆಣದರವ್ವ. ಇವರೇ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಅನ್ನುವಂಥ ಇವ್ರದ್ದು ಅಂಜಿಕೆ ಎಷ್ಟಿತ್ತತ್ರಿ. ಇವ ಬಂದ ಬಳಕ ಅವ್ರ ಸಂಗೇ ನನ್ನ ಕೆಡಿಸಿಬಿಟ್ಟ. ಕಾಮ ಏನ್ ಮಾಡುತ್ತದೆ ಅನ್ನೋದು ಪರಿಜ್ಞೆ ಮಾಡಿಕೊಟ್ಟ. ಕ್ರೋಧದಿಂದ ಏನಾಗ್ತದಂತಕ್ಕಂಥದ್ದು ನೆನಪು ಮಾಡಿಕೊಟ್ಟ. ಅದು ಪರಿಪೂರ್ಣ ತಿಳುವಳಿಕೆ ಮಾಡಿ ಕೊಟ್ಟ ಬಳಕೆ ಗಂಡನ ಸುಖವ ಎನಗೆ ತೀರಿತವ. ಮುಂದೆ ಹೇಳ್ತಾನ ಕೊನೆ ಶರಣದೊಳಗ, ದೇಶದೊಳಗ ನನ್ನ ಚಿನಮಗೇರಿಯವ್ವ. ಅದು ಅಫಜಲ್ಪುರ ತಾಲೂಕು ಕಲಬುರಗಿ ಜಿಲ್ಲೆ ಒಳಗದ. ಅದು ನನ್ನ ಗಂಡ ಮನೆ ಎತ್ತಿ ಹೇಳ್ತಾರ ಅವರು. ಕೊಟ್ಟ ಗಂಡ ಮನೆ ಎಲ್ಲದು ಆ ಗಂಡ ಮನೆ. ಈ ಮನೆಯೊಳಗ ಭೋಗ ಸುಖ ಸಿಗುತ್ತದೆ, ಆದರೆ ಸದ್ಗುರುನಾಥನಲ್ಲಿ ನಿಜ ಸುಖ ಸಿಗುತ್ತದೆ. ಈ ಸುಖ ದುಃಖಕ್ಕಾಗಿ ನಾವು ಮನಸ್ತಾಪ ಆಗುತ್ತದೆ. ಆ ಸುಖ ಆಯ್ತಂದ್ರೆ ತಾಪೇ ಇಲ್ಲದಂಗೆ ಆಗ್ತದೆ. ಇಷ್ಟು ಸುಂದರದ ಅಧ್ಯಾತ್ಮ. ಆ ದೇಶಕದಿಕವಾದ ಚಿನ್ನಮಗೇರಿಯವ್ವ ಅಲ್ಲಿರ್ತಾನವ್ವ. ಮದುವೆ ಗಂಡ ಗುರು ಮಹಾಂತೇಶನವ್ವ. ಏನ್ ಗೀತೆಯಪ್ಪ! ಇನ್ನೊಬ್ಬಕ್ಕೆ ಹಾಡ್ತಿರ್ತಾಳ, ಗಂಡನ ಮಾಡಿಕೊಂಡೆನ ಅಂತ. ಗಂಡನ ಮಾಡಿಕೊಂಡೆ ಮುಪ್ಪಾಗದಂತ ಮುತ್ತೈತನವ ಕಂಡೆ. ಈ ಗಂಡ ಇಡಿಸಿದ ಬಳಿ ಕುಂಕುಮ ಏನ್ ಕೊಡ್ತಾನ, ಹೋದ ಬಳಕ ತಕ್ಕೋತಾನ. ಆ ಗಂಡ ತಗೊಳ್ಳಲ್ಲ. ಖಾಯಂ. ಖಾಯಂ ಅಂದ್ರೆ ಇದು ಒಂದ ಜನ್ಮ ಅಲ್ಲ, ಜನ್ಮ ಜನ್ಮಾಂತರದಲ್ಲಿ ಜೋಡಿಯಾಗಿರ್ತಾನ. ನನ್ನನ್ನ ಸಿರಿ ಸಂಪದ ಮುತ್ತೈತನವನ್ನ ಕೆಡಗೂಡದಂತೆ ಇಡೀ ದಿನಗಳಲ್ಲಿ ಕಾಪಾಡ್ತಾನ. ಮುಪ್ಪಾಗದಂತ ಮುತ್ತೈತನವ ಕಂಡೆ. ಗಂಡನಿಲ್ಲದಕ್ಕಿಂತ ಮೊದಲು
ಕೈಯಾಳಿ ಹಂಗೆ ತಿರುಗುತ್ತಿದ್ದೆ, ಅವ್ರ ಶಬ್ದ ದೊಡ್ಡದು ಬಳಸ್ಯಾರ, ರಂಡಿ ಹೆಂಗೆ ತಿರುಗುತ್ತಿದ್ದೆ ಅಂತ ಬಳಸ್ಯಾರ. ಅವ್ರಿಗೇನು ಭಯನೇ ಇಲ್ಲ. ಅವ ಅಂಬಿಗಾರ ಚೌಡಯ್ಯನವರದು ಇಂಥ ಶಬ್ದ ಬರ್ದಾರ್ರಿ. ಅವ್ರಂತಾರ, ಏನಂತಾರಂದ್ರೆ, ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗ ಹಿರಿದೆಂದು ಪೂಜಿಸುವವರ ಪರಿನೋಡ. ಅರೆ ಸದ್ಗುರುನಾಥ ನಿಮ್ಮನ್ನು ಕೃಪಾದೃಷ್ಟಿ ಮೀರಿ ಮಸ್ತಕದ ಮೇಲೆ ವರಹಸ್ತವನ್ನು ಬಿಟ್ಟು ಕರ್ಣಕ್ಕೆ ಬೂದಿ ಮಂತ್ರವನ್ನು ಊದಿ ಆ ಲಿಂಗ ಕೊಟ್ಟ ಬಳಕ ಇದಕ್ಕಿಂತಲೂ ಆ ಗುಡ್ಡದಾಗಿ ಲಿಂಗ ದ್ವಾಡದಂತ ಭಾವಿಸುವವರ ಪರಿನೋಡ. ಪರಿನೋಡ ಬಹಳ ವಿಷಯ ಗಂಭೀರ ಅದ್ರೆ ಇದು. ಇಡೀ ಜಗತ್ತನ್ನು ಆಲಿಸ್ಬೇಕಂತ ಶಬ್ದಗಳು ಇವೇನು ಸಟ್ಟಪಟ್ಟ ಮಾತಲ್ಲ. ಮತ್ತು ಅದರ ಕೆಲವೊಬ್ಬರು ಸಾಮಾನ್ಯ ಜ್ಞಾನ ಇದ್ದವ್ರಂತಾರೆ, ಮುತ್ತೆಯವರು ಬೀರಪ್ಪನ ಚರಿತ್ರೆ ಹೇಳಿಲಿ ಇವತ್ತ ಗುರು ಹಾಂಗ ಹಿಂಗತ್ತನವರು ಅದಾರ. ಆದರೂ ಮೂಲ ಈ ಸೃಷ್ಟಿಗೆ ವಿಶ್ವಕ್ಕೆ ಮೇಟಿ ಮತ್ತು ಬೀಜ ಯಾವುದಂದ್ರೆ ಗುರುಮಂತ್ರ. ಅದನ್ನು ಬಿಟ್ಟರೆ ಮತ್ತೊಂದೇನಿಲ್ಲ. ಆದ್ರಿಂದ ನಿಮಗೆಲ್ಲ ಇಷ್ಟು ನಾ ಹೇಳಕತ್ತೀನಿ. ಪುರಂದರದಾಸರು ಕೂಡ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಹೌದಲ್ಲ? ಮುಂದೇನಪ್ಪ ಪಲ್ವಿದೊಳಗ? ಪರಿ ಅನೇಕ ಶಾಸ್ತ್ರಗಳನ್ನ ಓದಿದ್ರು. ಈಗ ನಾನು ನಿಮ್ಗೆಲ್ಲ ಪುರಾಣ ಹೇಳಕತ್ತೀನಿ, ಪುಣ್ಯಕಥೆ ಹೇಳಕತ್ತೀನಿ, ಶಾಸ್ತ್ರ ಹೇಳ್ತಿರ್ತೀನಿ, ಎಲ್ಲ ಹೇಳ್ತಿರ್ತೀನಿ. ಆದ್ರೂ ಇಷ್ಟೆಲ್ಲ ನೀವು ಓದಿದಿ ಅಂದ್ರೂ ಸಹಿತ ಗುರುವಿನ ಗುಲಾಮನಾಗದ ಹೊರತು ನಿನಗೆ ಮುಕ್ತಿ ಇಲ್ಲ ಅಂತ ಹೇಳ್ತಾರ. ಬಳಿಕ 6 ಏನಪ್ಪ ಮುಂದೆ 6 ಶಾಸ್ತ್ರಗಳು ಓದಿದರಿಲ್ಲ, 100 ಪುರಾಣಗಳು ಮುಗಿಸಿದ್ರೂ ಇಲ್ಲ, ಸಾರ ನ್ಯಾಯ ಕಥೆಗಳು ಕೇಳಿದರಿಲ್ಲ. ಕೊರಳೋಳು ಜಪಮಾಲೆ ಧರಿಸಿದರಿಲ್ಲ. ಜಪಮಣಿ ಬೆರಳೋಳು ಜಪಮಣಿ ಹಿಡ್ಕೊಂಡು ಕಣ್ಣು ಮುಚ್ಚಿ ಮಾಡಿದ್ರಿಲ್ಲ ತಾನವ. ಮುಂದೆ ಮುತ್ಯ ಯಪ್ಪ ಚಸ್ಮ ತೆಗೋ ಯಪ್ಪ, ನೀ ಏನ್ ನೋಡಕತ್ತಿ? ನನಗೆ ಶರೀರಕ್ಕೆ ಶ್ರಮ ಪಟ್ಟರು ಇಲ್ಲ. ಅವ ಹೇಳ್ತಾನೆ, ಮೊದಲು ಗುರುವಿಗೆ ಶರಣೋಗು, ಗುರುವಿನಲ್ಲಿ ಮೊರೆ ಕೇಳು, ಅಂದಾಗ ಮಾತ್ರ ನಿನಗೆ ಸದ್ಗತಿ ಪ್ರಾಪ್ತ ಆಗ್ತದಂತ ಹೇಳ್ತಾನ. ನವಲಗುಂದದ ನಾಗಲಿಂಗ ರಾಯಚೂರು ಡಿಸ್ಟಿಕ್ ಹೋದ ಗುರುಗಳನ್ನು ಹುಡುಕೋದು. ಭಾಳ ಕತೆ ನೆನಪಾಗ್ತವೆ. ಈಗೇನು ಬಂದಾರ ನಮ್ಮ ಕಕ್ಕನ ಮೇಲೆ ಎಲ್ಲ ನನ್ನ ಆತ್ಮೀಯ ಭಕ್ತರು. ಅವರು ಸಿದ್ಧಲಿಂಗ ಮಹಾರಾಜರು ಬಂತನಾಳಕ್ಕೆ ಬಂದ್ರವರು, ಗುರುವನ್ನು ಆರಿಸಿದ್ರವರು. ನನಗೆ ಯೋಗ್ಯವಾಗಿರ್ತಕ್ಕಂಥ ಗಂಡೇ ಅವನೇ ಆಗುತ್ತಾನಂತ ಬಂದು ಮಠದಾಗ 12 ವರ್ಷ ಸೇವಾ ಮಾಡಿದ್ರವರು. ಸೇವಾ ಮಾಡತ್ತಲನ್ನ ಏನೋ ಒಂದು ಕಾಯಕದೊಳಗೆ ಇದ್ರಂತವ್ರು. ಮಠದ ಮ್ಯಾಗಿನ ಅದೇನು ಮುಚ್ಚ ಕಡಪಟ್ಟಿ ಹೇರ್ತಿರ್ತಾರೆ ಕಟ್ಗಿದ್ದು, ಇದನ್ನೆಲ್ಲ ಅವಾಗ ಕೈಲಿ ಕೆತ್ತಣಿಕೆ ಮಾಡಿ ಹೇರ್ತಿದ್ರು. ಸಿದ್ಧಲಿಂಗ ಮಹಾರಾಜರು ಅವರ ಮಾವನ ಜೊತೆಯಲ್ಲಿ ಕೆಲಸಕ್ಕೆ ಹೋಗ್ತಿದ್ರಂತ. ಮಠಕ್ಕೆ ಬಾಚಿ ತಗೊಂಡು ಹಿಂಗೆ ಕೆತ್ತಿದ್ದ. ಗುರು ಶಂಕರ್ಲಿಂಗ್ ಕರೆದ್ರಂತ, ಸಿದ್ಧ ಮಠದಾಗ ಹಿಂಗೆ ಕರೆದ ಕೂಡಲೇ ಏನು ಬಾಚಿ ಹಿಂಗೆ ಮ್ಯಾಲೆ ಎತ್ತಿದ್ರು, ಅದ ಕೈ ಹಂಗೆ ಬಿಟ್ಟು ಓಡಿ ಬಂದಿ ಗುರುನಾಥ ಅಂತೋದಂತ. ಗುರು ನೋಡದಂತ, ಹಾ 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 ಭಲೇ ಮಗನೇ, ಎಂಥ ಸಿದ್ಧಿಯಾಗ್ಯದು ನಿನ್ನಲ್ಲಿ. ತನುಮನ ಧನ ಗುರುವಿಗೆ ಅರ್ಪಣೆ ಮಾಡಿದೆಯಲ್ಲೋ, ನೀನು ಇಲ್ಲಿವರೆಗೆ ಸೇವಾ ಮಾಡಿ ನನಗೆ ಅರ್ಥ ಮಾಡಿಕೊಂಡಿಲ್ಲ. ಕೈಯಾಗಿನ ಬಾಚಿ ಹಂಗೆ ನಿತ್ತದಂತಂದ್ರೆ ನಿಜಕ್ಕೂ ಸಿದ್ಧ ಸಮರ್ಥ ನೀನು ಅಂತ. ಆಗ ಸದ್ಗುರುಗಳು ಅವರಿಗೆ ಅನುಗ್ರಹ ಕೊಟ್ಟರು ಅಂತ ಬರ್ತದೆ ಅವ್ರ ಪುರಾಣದಲ್ಲಿ. ಮತ್ತು ಹಾಗೆ ಒಬ್ಬಕ್ಕೆ ಹೆಣ್ತಿ ಗಂಡಗಂದಳತ್, ನೋಡ ಅವ ಬಾಚಿ ಹಂಗೆ ಮ್ಯಾಲೆ ನಿರ್ಸ್ಯಾನ, ನೀನು ಹಂಗೆ ಒಂದು ಸಲ ಮಾಡತ್ ತಿಳಿದಳತ್ತಿಕ್ಕಿ. ಸಾಧ್ಯ ಏನ್ರಿ? ಅನಸೂಯ ನೆಲ್ ಕೊಟ್ರ ಮುಂದೆ ನಾರದ ಭಿಕ್ಷಾಕ ಬಂದಂತ್ರಿ. ಮ್ಯಾಲ ಕೈ ಎತ್ತಿ ಕುಡ್ತಿದ್ಲಕ್ಕೆ ಸುಯಿ ಅಂತ ಕುಟ್ಟಾಗ ಅವ ಭಿಕ್ಷಾಂದೆ ಅಂದ. ಮ್ಯಾಗ ಹೋಗೋದ ಕೈ ಮ್ಯಾಗ ಹೋತು, ಒಣಕಿ ಅಲ್ಲೇ ಬಿಟ್ಳು. ಮನ್ಯಾಗ ಹೋಗಿ ಭತ್ತ ತಂದು ನಾರದನ ಜುಳಗಿಗೆ ಹಾಕು ತನಕ ಅದು ಹಂಗೆ ನಿಂತಿತ್ತಂತ್ರಿ. ಮ್ಯಾಲ ಒಣಕಿ ಹಂಗೆ ನಿಂತಿತ್ತಂತೆ.
ನೆರಮನೆಕ್ಕೆ ಎಂದಳಂತ ಆಕಿಕಿತ್ ನಾನು ಕಮ್ಮದೀನಿ, ನಾನು ಹೆಣ್ಮಗಳು ಎಂದಳು ತಿಕ್ಕಿನು. ಗಂಡಗಳತ್ತ ನೀ ನಾಳೆ ಭಿಕ್ಷಕ್ ಬಾ, ನಾರದನ ರೂಪ ತಗೊಂಡು ನಾನು ಎಲ್ಲಿ ಕೊಡ್ತೀನಿ ಭಿಕ್ಷಾಂದಿ ಅನು, ನಾ ಒಣಕಿ ಮ್ಯಾಲ ಬಿಟ್ಟು ನಿನಗೆ ಭಿಕ್ಷಾ ನೀಡ್ತೀನಿ ಅಂದಳು ತಿಕ್ಕಿ. ಕುಟ್ಲಾಗತ್ತಿಲ್ರಕ್ಕಿ ಹೊರಗೆ ಬಂದಿವ, ನಾರಾಯಣ ನಾರಾಯಣ ಗಂಡ ಅಂದು ಒಂದು ಭಿಕ್ಷಾಂದಿ ಅಂದ ಎತ್ತದು ಒಣಕಿ ಮ್ಯಾಲ ಬಿಟ್ಟಳು, ಕೈ ಬಂದು ಬಾಯಿ ಮೇಗಿ ಬಿತ್ತತ್ತು. ಹಲ್ಲ ಒಟ್ಟು ಒಳಗೋಗ್ಬಿಟ್ಟು. ಹಂಗಾಗಲ್ಲೇ ಅವ ನೋಡಿ ಮಾಡಿದ್ರೆ ಬರಲ್ಲ, ದುಡಿದು ಮಾಡಬೇಕಾಗ್ತದೆ, ತಿಳಿದು ಮಾಡಬೇಕಾಗ್ತದೆ. ಅಜ್ಞಾನ ತಿಮಿರಂದಶ್ಯ ಜ್ಞಾನ ಸಲಾಕಯ ಅಂತ ಭಗವದ್ಗೀತೆಯ ಜ್ಞಾನ ಶ್ಲೋಕದಲ್ಲಿ ಬರಿತಾ ಬಂದಾನೆ ಕೃಷ್ಣ. ಜ್ಞಾನ ಆಗ್ಬೇಕು ತಮ್ಮ, ಅದಕ್ಕೆ ಸದ್ಗುರುಗಳ ಆಶೀರ್ವಾದ ಬಹಳ ಮುಖ್ಯದ. ವೃತ್ತಿಯೊಳಗೆ ಅಧಿಕವಾಗಿರತಕ್ಕಂಥ ಸಕಲ ಸಿದ್ಧಿ ಸಾಮರ್ಥ್ಯಗಳು ವೇದಾಂತ ಸಾರಗಳನ್ನೆಲ್ಲ ಸವಿದಂಥ ಸಮರ್ಥ ಗುರು ಒಬ್ಬದಾನ್, ಜಗದ್ಗುರು ರೇವಣ ಸಿದ್ಧರು ಅಂತ. ಅವರ ಕರಸಂಜಾತನಾಗಿ ನೀನು ಅವರ ಕೃಪೆಗೆ ಪಾತ್ರನಾಗಿ ಯಾವುದೇ ಗ್ರಂಥ ಪುರಾಣಗಳು ನಾವು ಅಧ್ಯಯನ ಮಾಡಬೇಕಾಗಿತ್ತಂದ್ರೆ ಗುರುಮುಖೇನಂತ ಮೊದಲು ಪ್ರಶ್ನೆ ಮಾಡ್ಯಾರ. ಗುರುವಿನ ವ್ಯತಿರಿಕ್ತವಾಗಿ ಯಾವುದನ್ನು ಓದಾಕ್ ಬರುವುದಿಲ್ಲ. ಕಾರಣ ಹಂಗೇನಾದರೂ ನಾವು ಕಲ್ತದ್ದು ಓದಕ್ಕೆ ಚಾಲು ಮಾಡಿದೆವು ಅಂತಂದ್ರೆ ಅದು ಫಲ ಪ್ರಾಪ್ತಿ ಆಗುವುದಿಲ್ಲ. ಶಾಲೆ ನಾವು ಬಕ್ಕದಡ್ ಶಾಣೆ ಇದ್ರು ಕೂಡ ಯಾವ ಹೈಸ್ಕೂಲ್ದಾಗ ಕಲ್ತೀವಿ ಅಂತಕ್ಕಂಥದ್ದು ನಮ್ಮಲ್ಲಿ ಆಧಾರ್ ಕಾರ್ಡ್ ಬೇಕಿಲ್ಲ, ಮನೋಜ ರಾಘವೇಂದ್ರ ಬೇಕಿಲ್ಲ, ನಮ್ದು ಸರ್ಟಿಫಿಕೇಟ್ ಬೇಕಿಲ್ಲ, ಅದಿದ್ರೆ ತಗೋತಾರ ಹೌದಿಲ್ಲ, ಮತ್ತೆ ಇಲ್ಲದೆ ತಗೊಳಂಗಿಲ್ಲ. ಹಾಗ ನಮ್ಮ ಸರ್ಟಿಫಿಕೇಟ್ ತಗೊಳ್ಳೋರು ಮ್ಯಾಲದಾರ, ಇಲ್ಲದವರಿಗೆ ಕುತ್ತಿಗೆ ಹಿಡಿದು ಹೊರಗೆ ದಬ್ಬತಾರ. ಕಳೆಗೇಡಿ ಮೂರ್ಖೇಡಿ ಅವನು ಬೆನ್ನತ್ ಬನ್ನಿಯನ್ ನೀನು ಅಂತ ಹೊರಗೆ ಹಾಕ್ತಾರೆ. ಅದಕ್ಕೆ ಅಪ್ಪ ಅಂತಪ್ಪ ಗುರುವಿನ ಕೃಪೆಗೆ ಪಾತ್ರನಾಗಿ ನಿನಗೆ ನಾನು ಗುರುಹಸ್ತ ಮಾಡಿಸ್ತೇನೆ, ಮೊದಲು ಗುರುಪುತ್ರ ಆಗು, ಆ ಬಳಿಕ ನಿನ್ನ ಕಾರ್ಯಕ್ಕೆ ಅಪಜಯ ಇಲ್ಲ, ಸದಾ ಯಶಸ್ವಿಯಾಗುತ್ತದ. ಅವ ಬೇಕಾದವಿರ್ಲಿ, ಅವನನ್ನ ನೀನು ಸೋಲಿಸ್ತಿ ಅಂತ ಹೇಳಿದ್ಲು. ಈ ಕಡೆ ನಗರಿ ಪಟ್ಟಣದಲ್ಲಿ ನನ್ನ ಮಗಳಿಗೆ ಕಾವಲಿಟ್ಟಿದ್ನಲ್ಲವ, ಯಾರಿಟ್ಟಿದ್ರಿ? ಕಳವಿ ನಾರಾಯಣಗೌಡ ಇಟ್ಟಿದ್ನಲ್ಲ. ಆಕೆ ಕೇಳಿದ್ಲಂತ ಒಬ್ಬ ದಾಸಿಗೆ, ಅಲ್ಲ ನಮ್ಮ ಅಪ್ಪನಿಗೆ ನಾನು ಅತ್ಯಂತ ವಾತ್ಸಲ್ಯದ ಪುತ್ರಿ, ಏಕೈಕ್ಯ ಮಗಳು, ನಾನು ವನ ಮತ್ತು ಹೂವಿನ ವಿಹಾರ ಎಲ್ಲ ಕಡೆ ಅಡ್ಡಾಡಬೇಕು. ನಮ್ಮಪ್ಪ ನನಗೆ ಶರಮನಿಯೊಳಗಿಟ್ಟಂಥ ಜೈಲಿನೊಳಗಿಟ್ಟಂಥ ಮನುಷ್ಯನಂಗೆ ನನಗೆ 7 ಜಲಿ ಮ್ಯಾಗಿಟ್ಟು ಇಷ್ಟು ಜನರ ಕಾವಲ್ಕಿಟ್ಟಾನಲ್ಲ, ಯಾಕೆ ಅಂತ ಕೇಳಿದ್ಲಂತಕ್ಕೆ. ದಾಸಿ ಹೇಳಿದ್ಲು, ಯವ್ವ ತಾಯಿ ಇಲ್ಲಿ ಯಾರು ಇಲ್ವಲ್ಲ ಅಂತಂದಳಕ್ಕೆ. ಭಯ ಆಯ್ತಕಿಗೆ, ಅಂದ್ರೆ ಆ ಸುದ್ದಿನಕಿ ಮುಡಿಸಿತ್ತಿಲ್ಲ ಅವರು, ಯಾಕೆ ಈ ರೀತಿ ಮಾಡಿದ್ದ ಅಂತಕ್ಕಂಥದ್ದು ಗೊತ್ತೇ ಇಲ್ಲ ಆಕಿಗೆ. ದಾಸಿನ ಕೇಳಿದಾಗ ಅಕ್ಕಿ ಹೇಳಿದ್ಲಂತ, ತಾಯಿ ನಿನ್ನ ಕತೆ ಬಹಳ ದೊಡ್ಡದು, ನಿನ್ನ ಸೋದರತ್ತೆಯ ಮಗ ಚಂದನಗಿರಿ ಪಟ್ಟಣದ ಭರಮ ಭೂಪಾಲನ ಧರ್ಮಪತ್ನಿಯಾಗಿರತಕ್ಕಂಥ ತಾಯಿ ಸೂರಮ್ಮ ದೇವಿ ದೇವಗಣ್ಯಳು, ದೇವಪುರುಷಳು, ದಯಾಮೂರ್ತಿ. ಅಕ್ಕಿನ ಮೇಲೆ ನಿಮ್ಮಮ್ಮ ಹೊಟ್ಟೆ ಕಿಚ್ಚು ಮಾಡಿ ನಿಮ್ಮಪ್ಪನ ಕಿವಿ ಊದಿ ಕುಟಿಲಕಾರ ಸ್ಥಾನದಿಂದ ಗರ್ಭಪಾತ ಮಾಡಬೇಕಂತ ಪ್ರಯತ್ನ ಮಾಡಿದ್ರು. ಬಳಿಕ ಆಕಿನ ಗಂಡನ ಮಾಡಿಕೊಡ್ಬಾರ್ದಂತ ಪ್ರಯತ್ನ ಮಾಡಿದ್ರು. ಕೊನೆಗೆ ನಿಮ್ಮಪ್ಪ ಹುಟ್ಟಿದ ಮಗನಿಗೆ ಬುಡುಬುಡುಕೆನ ವೇಷ ಹೋಗಿ ಪಂಚಾಂಗ ಹೇಳಿ ಬಂಗಾರ ತೊಟ್ಟಿಲ ಅರಮನೆಯೊಳಗೆ ತೂಗುತ್ತಿರುವುದನ್ನು ಅರಣ್ಯಕ್ಕೆ ತಳ್ಳಿದ್ದಾನೆ. ಕಾರಣ ನಿಮ್ಮ ಅಪ್ಪನ ಅಪಮಾನ ಆಗುತ್ತದಂತ ನಿನ್ ತಗೊಂಡು ಹೋಗ್ತಾನಂತ ಇಷ್ಟೆಲ್ಲ ಹೊಂಚು ಮಾಡಿ ಮಹಾರಾಣಿಯವರೇ ಈ ರೀತಿ ಕಾವಲಿಟ್ಟಾನ ಅಂತ ಹೇಳಿದ್ಲಂತಕ್ಕೆ. ಹೇಳಿದಾಗ ಕನಿಕಾಮಾಲಿಗೆ ಹೃದಯ ಅರಳುತ್ತು. ಅಯ್ಯಯ್ಯೋ ಹೀಗನಾ? ಹಾಗಾದರೆ ನಮ್ಮಪ್ಪ ನನಗೆ ಶರಮನೆಯೊಳಗಿಟ್ಕೊಂಡು ನನ್ನ ವೀರಧೀರ ಪುರುಷ ಬೀರದೇವನಿಗೆ ನಾನು ಹೆಂಡತಿಯಾಗಲಿಕ್ಕೆ ನನಗೆ ಅವಕಾಶ ನೀಡದನೆ ಮಗಳ ಕುತ್ತಿಗೆ ಹಡದ ತಂದಿನ ಹಿಸುಕ್ತಾನಲ್ಲ.
ತಂದಿನ ಹಿಸುಕ್ತಾನಲ್ಲ, ಇದು ಯಾವ ನ್ಯಾಯ ಅಂಥೇಳಿ ಆಕೆ ಪ್ರತಿಜ್ಞೆ ಮಾಡ್ತಾಳ್ರಿ. ಏನು ಪ್ರತಿಜ್ಞೆ ಮಾಡ್ತಾಳೆ? ನಾನೀಗ ಕನ್ಯಾಗಿ ಹುಟ್ಟಿದ್ನೆಲ್ಲ, ಅವನ ಹೊರತಾಗಿ ಜಗತ್ತಿನೊಳಗೆ ಆವ ಪುರುಷನ ಮುಖ ನೋಡಲ್ಲ, ಆ ಪುರುಷನ ಇನ್ನೊಬ್ಬ ಪುರುಷನ ಹೊಸ್ತಲ ಮೆಟ್ಟಲ್ಲ, ಅವನ ಕೈಲಿ ಮಂಗಲ್ ನಾನು ಕಟ್ಗಳಲ್ಲ ಅಂತ ವಿರಾಗಿ ಆದ್ಲು. ವೈರಾಗ್ಯ ಬಂತ್ರೇಕಿನಲ್ಲಿ ಮಾದೇವಿ ಅಕ್ಕಗೆ ತಾಯಿ ತಂದೆಗಳು ಹೇಳಿದ್ರಲ್ಲ, ರಾಜ್ಯನೇ ನಿನ್ನ ಮೇಲೆ ಪ್ರೀತಿ ಮಾಡಿಕೊಂಡು ಕಂಸ ಅರಮನೆ ರಾಣಿಯನ್ನಾಗಿ ಮಾಡಿಕೊಳ್ತಾನೆ, ನೀ ಯಾಕಳತಿ ಅವನ್ ಮದುವೆ ಆಗ್ಬೇಕಿಲ್ಲಂತ ಅಕ್ಕ ಮಾದೇವಿ ತಾಯಿ ತಂದಿ ಮಗಳನ್ನು ಬೈತಾ ಇದ್ದಾರ. ಏನ್ರಿ ಅವ್ರ ಹೆಸರು ತಾಯಿ ತಂದಿದು? ಅಕ್ಕಮಾದೇವಿ ತಾಯಿ ತಂದೆ ಹೆಸರೇ ನೀವು? ಅವ್ರಿಗೇನ್ ಬೇಡ ಬಿಡ್ರಿ, ಅವ್ರನ್ನ ನೀವು ಎಲ್ಲ ಅಕ್ಕಮಾದೇವಿ ಬಳಗಲ್ಲ ಹೇಳ್ತೀರೇ? ವಾ ವಾ ಅವ್ವ, ಧನ್ಯವಾದಗಳು ನಿನಗೆ. ತಂದೆ ಹೆಸರು ನಿರ್ಮಲಾ ಶೆಟ್ಟಿ. ನಿರ್ಮಲ ಅಂದ್ರೆ ಮಲ ಇಲ್ಲದ್ದು. ನಿನ್ನ ಗೌಡ್ರು ಹಾಡಿದ್ರಲ್ಲ ಒಂದು ಪದ್ಯ, ಮಂಗಳಾರತಿ ಪದ್ಯ ಹಾಡಿದ್ರು, ಜ್ಯೋತಿ ಬೆಳಗುತ್ತಿದೆ ವಿಮಲ್ ಪರಂ ಜ್ಯೋತಿ. ವಿಮಲ್ ಅಂದ್ರೆ ಮಲ ಇಲ್ಲದ್ದು, ವಿಮಲ್ ಅಂದ್ರೆ ಅದು ಎಷ್ಟು ಬಸ್ಸಿನ ಮ್ಯಾಗ ಬರ್ದಾರಲ್ಲ ವಿಮಲ್ ಬಾಯಾಗ ಹಾಕೊಂಡು ನೋಡ್ರಿ ಅಂತಾರೆ, ಅದು ಅಲ್ಲದು. ಕೇಸರಿ ಅಲ್ಲ, ವಿಮಲ್ ಅಂದ್ರೆ ಮಲ ಇಲ್ದಲ್ದು. ಮಲ ಅಂದ್ರೇನು? ಹೊಲಸಾಗಲಾರ್ತಕ್ಕಂಥದ್ದು ನಿರ್ಮಲ. ವಿಮಲ್ ಪರಂ ಅಂತ ನಾವು. ಪರಂ ಅಂದ್ರೆ ರಾತ್ರಿ ಹಗಲು ಯುಗ ಪರ್ಯಂತರವಾಗಿ ಎಷ್ಟೋ ಯುಗಗಳ ಗತ್ಸ್ಯಾವ ಹೋಗ್ಯಾವ. ಬಹಳ ಜನ ಬ್ರಹ್ಮ ವಿಷ್ಣು ಮಹೇಶ್ವರ ಅವರು ಬಂದು ಹೋಗ್ಯಾರ. ಆದರೆ ಈ ಜ್ಯೋತಿ ಆರುವುದಿಲ್ಲ. ಅವ್ರು ಹೇಳ್ತಾರೆ ಅದು ಹೆಂಗ ಜ್ಯೋತಿ ಅದಂದ್ರೆ ಮಾತು ಮನಂಗಳದಿಂದ ತತ್ತ. ಈ ಮಾತಿಗೆ ಮನಸ್ಸಿಗೆ ನೆಲಕಲಾರ್ತಕ್ಕಂಥದ್ದು. ಮಾತು ಮನಂಗಳದಿಂದ ತತ್ತ ಶಾತಿಶಯ ನಿರೂಪಮ ನಿರುಪಾಧಿಕ ನಿರ್ಮಲ. ಯವ ನಿಮ್ಮ ತೆಲಿಗೆ ಹತ್ತಲ್ಲ, ಇದು ಏನು ಹಲಬ್ತಯ್ಯವೋ ಮಹಾರಾಜ. ಸುಡಗಾಡೆಲ್ಲ ಹೇಳ್ತಂತಾರೆ, ಆದ್ರೆ ಅವರಿಗೆ ಅಸಲ್ಲುದ್ಯುದು. ವಿದ್ಯಾವಂತರಿಗೆ ಗುರುಪುತ್ರರಿಗೆ ಮಾತ್ರ ಇದರ ಬೆಲೆ, ಇದರ ಆನಂದ ಆಗ್ತದೆ. ಆಗಲ್ಲಂದ್ರೂ ಕೂಡ ನೀವಿಂದಿಲ್ಲ ನಾಳೆ ಸುಧಾರಿಸಿ ಒಬ್ಬರು ಗುರುನ ಮಾಡ್ಕೋರಿ ಹೋಗಾರದಾಗ ಹಂಗೆ ಹೋದ್ರಿ ಅಂದ್ರೆ ನಿಮಗೆ ಮುಕ್ತಿ ಇಲ್ಲ ಅಂಥೇಳಿ ಅವ್ರು ಬೈತಿದ್ರು. ಯಾರು? ಅವ್ರ ತಾಯಿ ಹೆಸರು ಸುಮತಿ. ಸು ಅಂದ್ರೆ ಒಳ್ಳೇದು, ಮತಿ ಅಂದ್ರೆ ಜ್ಞಾನ ಬುದ್ಧಿ. ಎರಡು ಚಲೋ ಹೆಸರು ನೋಡ್ರಿ. ಆ ಬಳಿಕ ಆಕಿ ಅಂದ್ಲು, ಯವ್ವ ನಾ ಗಂಡನೊಬ್ಬನ ಬೇರೆ ಮಾಡ್ಕೋಬೇಕಂತ ನಿಶ್ಚಯ ಮಾಡೀನಿ, ಇಂತಪ್ಪ ಗಂಡರ ಸಲಿಗೆ ನನಗೆ ಬ್ಯಾಡ ಅಂದ್ಲಕ್ಕಿ. ಇಂತಪ್ಪ ಅಂದ್ರೆ ಬಂಗಾರದ ರತ್ನ ವಜ್ರದ ಕಿರೀಟವನ್ನು ಮೆರಿತಕ್ಕಂಥ ಸಾರ್ವಭೌಮನಾಗಿದ್ದು ಅಂಥವನು ಬಿಟ್ಟು ಅಂಥವ್ ಮಾಡ್ಕೋತಿ ಅಂತಾಗಕ್ಕೆ ಹೇಳ್ತಾಳ. ಚಲೋ ಮಾತು ಹೇಳ್ತಾಳ. ಮಹಾದೇವಿ ಕೇಳ್ರಿ ಎಂಥ ಮಾತು ಹೇಳ್ತಾಳಂದ್ರೆ, ಅಮ್ಮ ನನ್ನ ಗಂಡ ಎಂಥವ್ ಅಂದ್ರೆ ಒಡಲಿಲ್ಲದ ಕಡೆಯಿಲ್ಲದ ನುಡಿಯಿಲ್ಲದ ರುಹು ಇಲ್ಲದ ಚೆಲುವಂಗೆ ಆನು ಒಲದೆಯವ್ವ ಗಿರಿಮಲ್ಲಿಕಾರ್ಜುನ ಅಂತ ಹೇಳಿದಾಳ. ಚನ್ನಮಲ್ಲಿಕಾರ್ಜುನ ಅಂತ ಹೇಳಿದಾಳ. ಹುಟ್ಟು ಸಾವಂಗಳ ಅವನಿಗಿಲ್ಲ, ಅವನಿಗೆ ಯಾವ ಥರದ ಬಂಧನ ಇಲ್ಲ. ಬಂಧನದಲ್ಲಿ ಬಳಲುವ ಜೀವಿಗಳಿಗೆ ಬಂಧನ ಬಿಡುಗಡೆ ಮಾಡತಕ್ಕಂಥವ ನನ್ನ ಗಂಡ. ಇವನಿಗೆ ಮುಪ್ಪದ ವೃದ್ಧಾಪದ ವಯಸ್ಸದ ಎಲ್ಲದ ಒಂದ್ಸಲ ಹೋಗ್ತಾನ, ಅವ ಹೋಗಲಾರದ ನನ್ನ ಗಂಡ. ಅವನ ಮನೆಗೆ ನಾ ಹೋಗ್ಬೇಕಾಗಿತ್ತು ಅಂದ್ರೆ ಕಲ್ಯಾಣಕ್ಕೆ ಹೋಗಿ ಶರಣರ ಆಶೀರ್ವಾದ ತಗೊಂಡು ಅವರು ಚರಣ ಮುಟ್ಟಿ ನಾನು ಗಂಡನ ಮನೆಗೆ ನಡ್ಯಾಕೆ ಹೋಗ್ತೀನಿ ಅಂತ ಮಹಾದೇವಿ ಹೇಳ್ಯಾಳ. ಇಲ್ಲಿನೂ ಕೂಡ ಬೀರದೇವರ ಪತ್ನಿಯಾಗಿ ಬರುವಂತ ಕನ್ನಿಕಾಮರತಿಯು ಪ್ರತಿಜ್ಞೆ ಮಾಡ್ತಾಳ ಮನುಷ್ಯನೊಳಗ. ಆದ್ರೆ ಅವನ್ನೇ ಆಗ್ಬೇಕು, ಅಂತಪ್ಪ ಗಂಡನೇ ಮದುವೆ ಆಗ್ಬೇಕು. ಕಾರಣ ಭೋಗ ಯೋಗ ಸುಖವನ್ನು ಕೊಡತಕ್ಕಂಥವ, ಅಂಗಲಿಂಗದ ಸಾಮರಸ್ಯದ ಮರ್ಮವನ್ನು ತಿಳಿಸ್ಕೊಡ್ತಕ್ಕಂಥವ, ಅಂಥವನನ್ನೇ ಸಮರ್ಥಶಾಲಿಯನ್ನ ಗಂಡಾಗಬೇಕು. ಈ ಜೇಲಿನ ರೂಪದಲ್ಲಿಟ್ಟಂತ ಇದರೊಳಗೆ ನಾ ಕೊಳತು ಸಾಯ್ತೀನಿ ವಿನಃ ನಮ್ಮಪ್ಪ ಆಯ್ಕೆ ಮಾಡಿದಂತಹ ಗಂಡನನ್ನ ಎಂದೂ ಆಗಲ್ಲ ಅಂತ ಕನ್ಯಕಾಮರತಿ ಪ್ರತಿಜ್ಞೆ ಮಾಡಿ ಸದಾ ಬೀರದೇವರ ಧ್ಯಾನದಲ್ಲಿ ಏಳ್ಮಜಲಿ ಮ್ಯಾಗ ಮಾಡ್ಯದೊಳಗೆ ಸದಾ ಕುತುಕೊಂಡು ಆಹಾರ ನೀರಾದಿಗಳ ಗಮನ ಇಲ್ಲದನ ಸದಾ ತನ್ನ
ಕರೆದುಕೊಂಡು ಒಯ್ದು ಮೋಕ್ಷ ಪದವನ್ನು ಕೊಡತಕ್ಕಂಥ ಶಿವಸಿದ್ಧ ಬೆಳ್ಳಿಗಿರಿಯ ಬೀರದೇವರನ್ನೇ ಧ್ಯಾನ ಮಾಡಿಕೊಂತ ಅಂತಃಪುರದಲ್ಲಿ ಕನ್ನಿಕಾಮರತಿಯು ಪತಿ ಧ್ಯಾನ ಮಾಡ್ಕೋತನ ಕೂತ್ಕೊಂಡಿದ್ದಾಳಂತ ಪುರಾಣದಲ್ಲಿ ಬರುತ್ತದೆ. ಅನ್ಯ ಗಂಡನ ನಾನು ಮುಟ್ಟುವುದಿಲ್ಲ ಅಂಥೇಳಿ ಪ್ರತಿಜ್ಞೆ ಮಾಡಿದ್ಲು. ಅವಾಗ ಬೀರದೇವನಿಗೆ ತಾಯಿ ಮಾಯಕ್ಕ ದೇವಿ ಸದ್ಗುರು, ಜಗದ್ಗುರು, ಮಹಾಗುರು, ಪರಮಗುರುಗಳಾದಂಥ ರೇವಣ ಸಿದ್ದೇಶ್ವರರಿಂದ ಲಿಂಗ ದೀಕ್ಷೆಯನ್ನು ಕೊಡಿಸ್ತಾರೆ. ಅದಕ್ಕೆ ಇಲ್ಲಿ ನಿಮಗೆ ವಿಶೇಷ ಹೇಳೋದಂದ್ರೆ ಸಾಬಣ್ಣ ಮುತ್ಯವನ್ನು ಹಿಡ್ಕೊಂಡೇ ನಾ ಮಾತಾಡ್ತೇನೆ. ಜಗದ್ಗುರು ರೇವಣ ಸಿದ್ದೇಶ್ವರರಿಂದ ಅಪ್ಪ ಬೀರಲಿಂಗೇಶ್ವರ ಲಿಂಗ ದೀಕ್ಷಾ ಪಡ್ಕೊಂಡು ಬಳಕ ಈ ನಮ್ಮ ಪರಂಪರೆಯೊಳಗೆ ಲಿಂಗ ದೀಕ್ಷಾ ಗುರು ದೀಕ್ಷಾ ಅನ್ನೋದೇ ಇಲ್ಲ. ಈಗ ಒಂದು ಪಟ್ಟದ ನೇಮ ಬಂದೈತಿ, ಒಬ್ಬರ ಪಟ್ಟದಾಳ ಹೋಯ್ತಂದ್ರೆ ಇನ್ನೊಬ್ಬರಿಗೆ ಪಟ್ಟ ಕಡ್ತಕ್ಕಂಥದ್ದು. ಆದರೆ ಗುರುವಿನ ಮಕ್ಕಳು ಗುರುದೀಕ್ಷೆ ಆಗತಕ್ಕಂಥದ್ದು ಆ ಪರಂಪರೆಯನ್ನು ನಮ್ಮ ಧರ್ಮದಲ್ಲಿ ಅದನ್ನ ವಂಚಿತ ಆಗಿದ್ದೇವೆ ನಾವು ಅಲ್ಲಿ ಹಿಡ್ಕೊಂಡು. ಅದಕ್ಕೆ ಬೀರದೇವರ ತನ್ನ ಶಿಷ್ಯ ಮಾಳಿಂಗರಾಯನಿಗೆ ಗುರುದೀಕ್ಷೆ ಕೊಟ್ಟಾನ, ಅವನಿಗೂ ಲಿಂಗ ದೀಕ್ಷೆ ಕೊಟ್ಟಾನ. ಅಷ್ಟಾವರಣದಲ್ಲಿ ಬರ್ತದೆ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದೀಭೂತಿ ಮಂತ್ರ ರುದ್ರಾಕ್ಷಿ ಅಂತ. ಅದನ್ನು ನಾವು ವಂಚಿತರಾಗಿದ್ದೀವಿ. ಆದಷ್ಟು ಬೇಗವಾಗಿ ನಾವೆಲ್ಲ ಹಿಂಸೆಯಿಂದ ಮುಕ್ತರಾಗಿ ಈ ಗುರುದೀಕ್ಷೆಗೆ ನಾವು ಪಾತ್ರರಾಗಿ ಗುರುವಿನ ಮಕ್ಕಳಾಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಅವನಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಕೃತಕೃತ್ಯರನ್ನಾಗಿ ಮಾಡಿ ಲಿಂಗ ಪೂಜೆ ಮಾಡುವಂಥ ವಿಧಾನ ಹೇಳ್ತಾರೆ. ಜಯ ಮಂಗಲಂ ಜಯ ನಮಃ. ಶಿಷ್ಯ ಗುರುಗಳಲ್ಲಿ ಒಬ್ಬ ಬೇಡತನ, ಬೇಡಿಕೊಂಬುವೇನಯ್ಯ, ಬೇಡಿಕೊಂಬುವೇನೋ ಶ್ರೀ ಗುರುವೇ ನನ್ನ. ಏನತ್ತನಪ್ಪ? ಬೇಡಿಕೊಂಬುವೇನೋ. ಎಕ್ತರಿ ಮೇಗಿನ ಪದ ಕೇಳಿದ್ರಿ ನಾನು. ಒಂದು 6 ವರ್ಷದ ಬಾಲಕನಿದ್ದಾಗ ಒಬ್ಬ ಮುತ್ತೆ ಹಾಡ್ತಿದ್ದ, ರಾಮಚಂದ್ರ ಅಂತ ಹೇಳಿ. ಹಾಡಂದ್ರೆ ಭಾಳ ಇಷ್ಟ ರೀ ನನಗೆ. ಅವ ಹಾಡ್ತಿದ್ದ, ಬೇಡಿಕೊಂಬುವೇನೋ. ನೀ ಬಡಿಬೇಡಪ್ಪ, ನಾವನೇ ಆಡ್ತೀನಿ. ಗದ್ಲ ಮಾಡ್ತಾನ್ರಿ ಕ್ಯಾಟ್, ಮತ್ತೇನು ಮಾಡೋದು? ಬೇಡಿಕೊಂಬುವೇನೋ ಶ್ರೀ ಗುರುವೇ ನಿಮ್ಮನ್ನು ಮರೆಯಲಾರೆನೋ. ಬೇಡಿಕೊಂಬುವೆನಯ್ಯ ನಾನು ಗಾಢ ಪದವಿಯ ನೀಡು ಎನಗೆ. ಬೇಡಿಕೊಂಬುವೆನಯ್ಯ ನಾನು ಗಾಢ ಪದವಿಯ ನೀಡು ಎನಗೆ. ರೂಢಿಯೋಳು ಗುರು ಮಹಾ ದಯಳನೆಂದು ಶರಗ ನೊಡ್ಡಿ. ಬೇಡಿಕೊಂಬುವೆನೋ ಶ್ರೀ ಗುರುವೇ ನಿಮ್ಮನ್ನು ಮರೆಯಲಾರೆನೋ. ಎಕ್ತರಿ ಪದ ಅವು ಭಾಳ ಚಲೋ ಪದಗಳು, ಭಾಳ ಚಲೋ ಪದಗಳು, ಅನುಭವ ಪದಗಳು, ಅನುಭವ ಪದಗಳು. ಎಲ್ಲಿ ಬೀರದೇವರ ಧರ್ಮಪತ್ನಿಯಾಗಿ ಬರುವಂಥ ಕನ್ನಿಕಾಮರತಿಯು ಸದಾ ಗುರುವಿನ ಪತಿದೇವನ ಧ್ಯಾನ. ಈ ಕಡೆ ಗುರು ರೇವಣ ಸಿದ್ದೇಶ್ವರ ಕರುಣಾ ಕಟಾಕ್ಷವನ್ನಾದ ಕೂಡಲೇ ಬೀರದೇವರಲ್ಲಿ ಸರ್ವತೋಮುಖ ಶಕ್ತಿ ಸಾಮರ್ಥ್ಯ ಒಳಗೂಡಿತು. ಗುರುಕೃಪಾ ಆಯ್ತಂದ್ರೆ ಭಯನೇ ಇಲ್ಲ ಜೀವನದೊಳಗೆ, ಅವ ಅದಕ್ಕೂ ಅನ್ಸೋದೇ ಇಲ್ಲ. ಆವಾಗ ನಾಳೆ ತನ್ನ ಹೆಂಡತಿಯನ್ನ ಉಪಾಯದ ಮುಖಾಂತರವಾಗಿ ಅಕ್ಕ ಕೇಳ್ತಾನವ, ಯಕ್ಕ ಗೆದ್ದು ತರ್ಲಿಯೋ ಅಥವಾ ಕದ್ದು ತರ್ಲಿಯೋ ಅಂತ ಕೇಳದ. ಮಾಯಕ್ಕ ಹೇಳಿದ್ಲು, ಯಪ್ಪ ಗದ್ಯಾಕ್ ತರ್ತಿದ್ದಿ, ಗೆದ್ದೆ ತಗೊಂಡು ಬಾ, ಗುರು ನಿನ್ನ ಹಿನ್ನೆಲೆ ಅದಾನ್, ಯಾವುದಕ್ಕೂ ಹೆದರಬೇಡ ಅಂತ ಆಕೆ ಆಶೀರ್ವಾದ ಮಾಡಿದಾಳೆ. ಬೀರದೇವರು ಸಜ್ಜಾಗಿದ್ದಾನಂತಕ್ಕಂಥ ಪುರಾಣಕ್ಕೆ ಸ್ವಲ್ಪ ವಿರಾಮ ಕೊಟ್ಟು 9-7 ನಿಮಿಷ ಆಗ್ಲಿಕ್ಕೆ ಅದು. ಮುತ್ತೆ ಇಷ್ಟು ಟೈಮ್ ಆದ್ರೆ ಮತ್ತೆ ನನಗೇನು ನೋಡ್ತಾನ, ಬಿಟ್ಟ್ಯಾಕ ದೌಡೆ ಮಾತ. ನಾವು 10 ಗಂಟೆ ತನಕ ಹೇಳಬೇಕಂತ ಅವನ ಅಭಿಪ್ರಾಯ ಅದ. ಆದರೂ ಹೇಳ್ತೀನಿ ನಾನು ಹಂಗೆ. ಇವತ್ತು ತಮ್ಮೆಲ್ಲ ಮಕ್ಕಳಿಗೆ ಗುರು ಬೀರಲಿಂಗೇಶನ ಆಶೀರ್ವಾದ. ನನಗಿವತ್ತು ಸಾಯಂಕಾಲ ಅರ್ಜುನಪ್ಪ ಅಂತ ಹೇಳಿದಾರಲ್ಲ, ಅವ್ರು ನಾನು ಭೇಟಿಯಾಗಕ್ಕೆ ಬಂದಿದ್ರು. ಮತ್ತು ಅವ್ರ ಜೊತೆ 4 ಜನ, ನನಗೆ ಹೆಸರು ಗುರುತಿಲ್ರಿ ಪಾಪ. ಅವರು ನಾಳೆ ಯುಗಾದಿ ಹಬ್ಬ ಆಗಿದ್ದ ಕೂಡಲೇ ದೌಂದ್ ಹುಣ್ಣಿಮೆಗೆ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಒಂದು 5 ದಿವಸ
ಅಲ್ಲಿ ಒಂದಿಷ್ಟು ಸತ್ಸಂಗ ನೀವು ನಡೆಸ್ಕೊಡ್ಬೇಕ್ರಿ ಅಪ್ಪ ಅಂತ ಕೇಳಕ್ಕೆ ಬಂದಿದ್ರು. ನನಗೆ ಅವಾಗ ಬಿಡುವಿಲ್ಲ. ನನಗೆ ತುಂಬ 4-6 ವರ್ಷಗಳ ಮೊದಲೇ ಬುಕ್ ಅವರೆಲ್ಲ ಕಾರ್ಯಕ್ರಮಗಳು ಯಾವ ತಿಂಗಳಲ್ಲಿ ಕುಲ್ಲ ಇಲ್ಲ. ಅದಕ್ಕೆ ನಾ ಹೇಳ್ದಿಲ್ಲಪ್ಪ ಹಿಂಗೆಲ್ಲ ನಂದು ವಾರ್ಷಿಕ ಕೆಲವು ಕಾರ್ಯಕ್ರಮಗಳದಾವ, ನಾ ಮತ್ತೆ ನೋಡೋಣ ಅಂತ ಹೇಳಿದಾಗ ಒಂದು ಮಾತು ಹೇಳಿದ್ರು ನನಗೆ ಅರ್ಜುನಪ್ಪ, ಯಪ್ಪ ಅವನು ಯಾಕೆ ನಂಬಿನಿ ಅಂದ್ರೆ ನನ್ನಂಥ ಡೇಂಜರ್ ಮನುಷ್ಯ ಯಾರೂ ಇಲ್ಲ. ಆದ್ರೆ ಅವನು ನೆನಪು ತೆಗೆದ್ರೆ ನನ್ನ ಮೈಯಾನ್ ಕೂದಲೆಲ್ಲ ಕಡಿ ಆಗ್ತಾವ ಅಂತ ಹೇಳ್ದ. ಏನಿಲ್ಲ, ಮದುವೆಯಾಗಿ ಭಾಳ ದಿನಗಳಾದು, ಮಕ್ಕಳೇ ಆಗಲಿಲ್ಲ. ಕಡೆಗೆಲ್ಲ ದೇವ್ರು ಮುಗೀತು, ಇನ್ನು ಇವನ ಕಡೆ ಬರಬೇಕಂತ ಹೇಳಿ ಇಲ್ಲಿ ಬಂದೆವು. ಇದನ್ನು ಬೇಜಾರಾಯಿತು. ಆದ ಬಳಿಕ ಮನುಷ್ಯ ಟೆನ್ಷನ್ ಆಯಿತು, ಇನ್ನೇನು ಮಾಡೋದು ಅದಂತ ಹೇಳಿ ಮನಗಂಡ. ಗೊತ್ತಾಗ್ತದಲ್ಲ ಏನು ಬೈಲಿ ಹೇಳ, ದಾರು ಶರೆ ಕುಡ್ಲಿಕ್ಕೆ ಶಾಲು ಮಾಡೋದು. ಮತ್ತೆ ನೇರವಾಗಿ ಹೇಳಿದ್ರು ನನಗೆ ಅನ್ಸಲಿಲ್ಲ. ಕುಡ್ಲಿಕ್ಕೆ ಶಾಲು ಮಾಡೋದು ಭರ್ಚಕ್ ನಿಶೆ ಆತು. ಆದ ಬಳಿಕ ಇಲ್ಲೇ ಗುಡಿಯಾಗಿರ್ತಿದ್ದೆ, ಗುಡಿಗೆ ಹೋದೆ, ಬಾಗಿಲ ತೆರೆದಿತ್ತು. ಹೋಗಿ ಮುತ್ಯಾಗ ಒಂದು ನಾನು ಪ್ರಾರ್ಥನಾ ಮಾಡೋದು. ಏನು ಮಾಡೋದಂದ್ರೆ, ಯಪ್ಪ ಯಾರೇನು ಮಾಡುವರೋ ಯಾರಿಂದಲೇ ನಗೋದು ಪೂರ್ವ ಜನ್ಮದ ಕರ್ಮ ಇದೀಬೆನ್ನ ಬಿಡೋದು. ಅದಕ್ಕೆ ನನ್ನ ಹಣಿ ಬರದಾಗೆ ಮಕ್ಕಳಿಲ್ಲ ಅಂದ ಬಳಕ ನಿನಗರ ಯಾಕೆ ನಾ ಹೊಣೆ ಹಾಕಲಿ? ಸುಮ್ನೆ ಆ ದೇವ್ರ ಸುಳ್ಳ ಈ ದೇವ್ರ ಕರೆಯತ್ ನಾ ಯಾಕೆ ಮಾತಾಡಲಿ? ಅದನ್ನೇನು ಹೇಳಿಲ್ಲ. ಒಂದು ಮಾತ್ರ ನನ್ನ ನೆನಪು ಬತ್ತು. ಏನು ನೆನಪು ಬತ್ತು ಅಂತಂದ್ರೆ, ನನಗೇನು ಬೇಡ, ಮಕ್ಕಳಂತೂ ಬೇಡ, ಆದ್ರೆ ಬೀರಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಹೊನ್ನುಟಿಗಿ ಎನ್ನುವಂಥ ಇದು ಹೆಸರೇನದಲ್ಲ, ಆ ಹೊಳಿ ಈ ಹೊಳಿ ತನಕ ಇದನ್ನ ನೀನು ಬೆಳೆಸಿದ ಇಷ್ಟೇ ಸಾಕು, ನನಗೆ ಮತ್ತೇನು ಬೇಡ ಅಂತ ನಾ ಪ್ರಾರ್ಥನಾ ಮಾಡಿದೆ. ಬೇಡ ನೋಡ್ರಿ, ಎಂತಿಂಥ ಭಕ್ತರದ ನೋಡ್ಲಿಕ್ಕೆ ಸಾಮಾನ್ಯ ಕಾಣಿಸ್ತಿರ್ತಾರೆ, ಅವರಲ್ಲಿ ಇರತಕ್ಕಂಥ ಭಾವ ನೋಡ್ರಿ. ಆ ಸಂಗೀತದಿಂದ ಇವ್ರಿಗೆ ಏನು ಸುಖನ ದುಃಖನ ಹೇಳ್ರಿ? ಏನು ಸುಖ ದುಃಖ ಅಂದ್ರೆ, ಗೌಡಪ್ಪ ಗೌಡ್ರು ಮಾಡಿದಂಥ ಡೊಳ್ಳಿನ ಸಂಘ ಆ ಹೊಳಿ ಈ ಹೊಳಿ ಜೈಬರ್ ಹೊಡಿಬೇಕು, ಹೊನ್ನುಟಿಗಿ ಬೀರಲಿಂಗೇಶ್ವರ ಡೊಳ್ಳಿನ ಸಂಘ ಅಂತ ಪ್ರತಿಜ್ಞೆ ಮಾಡಿದೆ. ಆದ್ರೆ ನಮ್ಮಪ್ಪ ಸಂಘ ಅಷ್ಟೇ ಅಲ್ಲ, ಸಂಘನೂ ಕೂಡ ಹೊಡೆಸೋದ. ಈಗಲೂ ಕೂಡ ಅವ್ರ ಶ್ರುತಿ ಅದ, ಇನ್ನೂ ಕೂಡ ಅವ್ರು ಕಡಿಮೆ ಮಾಡಿರಂದ್ರೆ ಅವ್ರ ಹೆಸರು ಕಡಿಮೆ ಆಗಿಲ್ಲ, ಬೆಳೀತು. ಜೊತೆಗೆ ನನಗೂ ಕೂಡ ಸಂತಾನ ಕೊಟ್ಟ. 2 ಹೆಣ್ಣ 2 ಗಂಡ. 1 ಗಂಡೇನ್ರಿ, 1 ಗಂಡ. ಅವ್ರು ಹಿಂಗೆ ಪ್ರತಿಜ್ಞೆ ಮಾಡಿದಂತ, ಯಪ್ಪ ಮಕ್ಕಳಂತೂ ನಾನು ನಿನಗೆ ಬೇಡಿಲ್ಲ, ಕೊಟ್ಟಿದೆ ಅಂದ ಬಳಿಕ ಅವು ಅವಳಿ ಜವಳಿ ಹುಟ್ಟದು ಅಂದ್ರೆ, ಗಂಡ ಹೆಣ್ಣಾಗಿ ಹುಟ್ಟದು ಅಂದ್ರೆ ಮಾಯಕ್ಕ ಬೀರಪ್ಪ ಅಂತ ಇಡ್ತೀನಿ. 2 ಗಂಡು ಹುಟ್ಟದು ಅಂದ್ರೆ ಬೀರಪ್ಪ ಮಾಳಪ್ಪ ಅಂತ ಇಡ್ತೀನಿ. ಮತ್ತು ಬ್ಯಾಡ 2 ಹೆಣ್ಣೆ ಹುಟ್ಟದು ಅಂದ್ರೆ ಅಕ್ಕವ್ವ ಮಾಯವತ್ತು ಹೆಸರಿಡ್ತೀನಿ ಅಂತ. ಎಂಥ ಪವಾಡ್ರಿ ಅದು! ಅಪರೋಕ್ಷವಾಗಿ ನಿಮ್ಮ ಊರಲ್ಲಿ ಆಗಿರ್ತಕ್ಕಂಥ ಘಟನೆ. ಅದಕ್ಕಾಗಿಯಪ್ಪ ಅವನು ಬಿಟ್ರೆ ಮತ್ತೊಂದು ನನ್ನ ಗತಿನೇ ಇಲ್ಲ. ಸಾಯುವುದು ಅವನ ಕಾಲಾಗ, ನಾನು ಉಳಿಯೋದು ಅವನ ಕಾಲಾಗ, ಹಿಂಗೆ ಹೇಳಿ ಬಂದ್ರವರು. ಅದಕ್ಕಾಗಿ ಅಂಥಪ್ಪ ದೇವರ ಆಶೀರ್ವಾದ ಇನ್ನುಳಿದ ಮಕ್ಕಳಿಗೂ ಕೂಡ ಉತ್ತರೋತ್ತರವಾಗಿ ಅವರಿಗಾಗಲಿ ಅಂತಕ್ಕಂಥ ಉದ್ದೇಶದ ಪರವಾಗಿ